ಸರ್ವರಿಗೂ ಸುಸ್ವಾಗತ. ನಾರಾಯಣ ಸ್ಮರಣೆಗಳು. ಪಾರಿಭಾಷಿಕ ಶಬ್ದಗಳ ಪರಿಚಯವನ್ನ ಮಾಡ್ಕೊಡ್ತಾ ಇದ್ವಿ. ಇವತ್ತು ವೇದ, ಶಾಸ್ತ್ರ, ವೇದಾಂತ, ಉಪನಿಷತ್ತು ಅಂತ ಈ ಪದಗಳಿಗೆ ನಾವು ಸೇರಬೇಕು. ಯಾಕೆಂದ್ರೆ ಲೋಕದಲ್ಲೂ ಏನಾದ್ರು ಒಂದು ಮಾತಾಡ್ಬಿಟ್ಟು ಸಾಕು ಒಂದು ವೇದಾಂತ ಅಂದ್ಬಿಡ್ತಾರೆ. ವೇದಾಂತ ಅಂದ್ಬಿಟ್ರೆ ಏನೋ ನೀತಿ ಹೇಳೋದಲ್ಲ ವೇದಾಂತ ಅಂತ ಅನ್ಸ್ಬಿಟ್ಟಿದ್ದಾರೆ. ವೇದಾಂತ ಅಂದ್ಬಿಟ್ಟೇ ಅದೇನೋ ಒಂದು ಸೈನ್ಸು ವೇದಾಂತ ಅಂದ್ರೆ ಇದು ಬರೋದು ಅದನ್ನು ಹೇಳ್ತಾ ಇದ್ದೀವಿ, ಅದಕ್ಕೆ ಭಾವನೆ ಮಾಡ್ಕೊಂಡಿದ್ದಾರೆ. ತುಂಬಾ ತಪ್ಪರ್ಥವಿದೆ. ಅದನ್ನ ಕರೆಕ್ಟಾಗಿ ಅರ್ಥ ಏನು ಅಂತ ಹೇಳಿ ನಾವು ತಿಳ್ಕೊಬೇಕು. ವಿದಜ್ಞಾನ ಎಂಬ ಧಾತುವಿನಿಂದ ವೇದ ಅನ್ನುವಂತಹ ಪದ ಉತ್ಪತ್ತಿ ಆಗುತ್ತೆ. ಇಷ್ಟಪ್ರಾಪ್ತಿಗೂ ಅನಿಷ್ಟ ಪರಿಹಾರಕ್ಕೂ ಲೋಕದಲ್ಲಿ ಉಪಾಯ ಗೊತ್ತಾಗದೇ ಇದ್ದಾಗ, ಇಷ್ಟಪ್ರಾಪ್ತಿ ಹೇಗಾಗುತ್ತೆ, ಅನಿಷ್ಟ ಪರಿಹಾರ ಹೇಗಾಗುತ್ತೆ ಅಂತ ಹೇಳಿ ಲೋಕದಿಂದ ಗೊತ್ತಾಗದೇ ಇದ್ದಾಗ ಯಾವ ಶಾಸ್ತ್ರ ಅಲೌಕಿಕವಾದ ಉಪಾಯವನ್ನು ತಿಳಿಸ್ಕೊಡುತ್ತದೆಯೋ ಆ ಶಾಸ್ತ್ರಕ್ಕೆ ವೇದ ಅಂತ ಹೆಸರು. ವೇದ ಎನ್ನುವಾಗ 4 ವೇದಗಳನ್ನು ನಾವು ತಗೋಬೇಕು. ವೇದ ಅಂದ್ರೆ ಋಗ್ವೇದ, ಯಜುರ್ವೇದ, ಸಾಮವೇದ, ಅಧರ್ವವೇದ. ಇದೇ ವೇದ ಶಬ್ದಕ್ಕೆ ಮುಖ್ಯಾರ್ಥಗಳು. ಇದು ಜ್ಞಾನ ರಾಶಿ ಅಂತ ಅರ್ಥ. ವೇದ ಶಬ್ದಕ್ಕೆ ಜ್ಞಾನ ರಾಶಿ, ತಿಳುವಳಿಕೆಯ ರಾಶಿ. ಅಂದ್ರೆ ಅಲೌಕಿಕವಾದ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೆ ಉಪಾಯವನ್ನು ಹೇಳುವಂತಹ ಶಾಸ್ತ್ರ. ಅದು ಹೇಳಿದಾಗಲೇ ಅದು ಗೊತ್ತಾಗೋದು. ಅದರಲ್ಲಿ ವಿದಜ್ಞಾನಿ ಅನ್ನೋದಾದ್ರೆ ಅರಿವಷ್ಟನ್ನೇ ಉಂಟು ಮಾಡ್ಕೊಳ್ಳೋದೇ ಹೊರತು ಇದು ಯಾರನ್ನು ಕಟ್ಟುಪಾಡು ಮಾಡೋದಿಲ್ಲ, ನಿಯಮ ಮಾಡೋದು. ವೇದ ಕಾರಕ, ವೇದ ಜ್ಞಾಪಕ. ಅಂದ್ರೆ ನೋಡಪ್ಪ, ನಿಮ್ಗೆ ಇಷ್ಟಪ್ರಾಪ್ತಿ ಆಗ್ಬೇಕು ಅಂದ್ರೆ ಇದನ್ನು ಮಾಡಿದ್ರೆ ಇಷ್ಟಪ್ರಾಪ್ತಿ ಆಗುತ್ತೆ, ಹಾಗೆ ಅನಿಷ್ಟ ಪರಿಹಾರ ಆಗ್ಬೇಕು ಇದನ್ನು ಮಾಡಿದ್ರೆ ಅನಿಷ್ಟ ಪರಿಹಾರ ಆಗುತ್ತೆ ಅಂತ. ಅಂದ್ರೆ ನ ಪರೀಪ್ಸಾಂ ಜಿಹಾಸಾಂ ವಾ ಪುಂಸಶಾಸ್ತ್ರಂ ಕರೋತಿ ನಿಜೇ ಏವತು ತೇ ಯಸ್ಮಾತ್ ಅಶ್ವಾದಾನುದರ್ಶನ ಹಿತಂ ಸಂಪ್ರೇಕ್ಷತಾಂ ಮೋಹ ಅಹಿತಂ ಚ ಜಿಹಾಸತಾಂ ಉಪಾಯಾನ್ ಪ್ರಾಪ್ತಿಹಾನಾರ್ಥಾಂ ಶಾಸ್ತ್ರಂ ಭಾಸಯತೆ ಅಕ್ಕವತ. ಸೂರ್ಯ ಹೇಗೆ ಎಲ್ಲಾ ಪದಾರ್ಥವನ್ನು ತೋರಿಸುತ್ತಾನೋ ಹಾಗೆ ವೇದ ಎಲ್ಲಾ ವಿಚಾರವನ್ನು ತೋರಿಸುತ್ತೆ. ಅದನ್ನು ಯಾರು ಬೇಕಾದ್ರೆ ಆರಿಸ್ಕೋಬಹುದು. ಯಾರಿಗೂ ಅಲ್ಲಿ ಆರಿಸ್ಕೊಳ್ಳೇಬೇಕು, ವಿಧಿಯಾಗಲಿ ಇದನ್ನೇ ಆರಿಸ್ಕೋಬೇಕು ಅಂತ ನಿಯಮ ಯಾವುದೂ ಇಲ್ಲ. ಒಟ್ಟು ಎಲ್ಲ ಇಷ್ಟಪ್ರಾಪ್ತಿ ಅನಿಷ್ಟ ಪರಿಹಾರಕ್ಕೆ ಉಪಾಯವನ್ನು ಹೇಳುವ ಗ್ರಂಥಕ್ಕೆ ವೇದ ಅಂತ ಹೆಸರು. ಅದು ಜ್ಞಾನ. ಶಾಸ್ತ್ರ ಅಂದ್ರೆ ಹಾಗೆ ಶಿನಷ್ಟಿ ಇದು ಶಾಸ್ತ್ರ. ತಿಳಿಯಬೇಕಾದ ಪದಾರ್ಥವನ್ನ ತಿಳಿಸಿಕೊಡಿಸ್ತದೆ. ಶಾಸ್ತಿ ಇದು ಶಾಸ್ತ್ರ. ಶಾಸ್ತ್ರ ಅನುಶಿಷ್ಟವು ಧಾತು. ಅನುಶಿಷ್ಟ ಧಾತುವಿಂದ ಯಾವುದನ್ನ ನಿಮ್ಗೆ ಉಪದೇಶ ಮಾಡಿ ತಿಳ್ಕೊಬೇಕು ಉಪದೇಶ ಮಾಡುತ್ತೋ ಅದಕ್ಕೆ ಶಾಸ್ತ್ರ ಅಂತ. ಇದು ಈ ರೀತಿ ಇರ್ತಕ್ಕದ್ದು, ಇದು ಇರ್ತಕ್ಕದ್ದು. ಕರ್ತವ್ಯ ಪದಾರ್ಥಗಳನ್ನೆಲ್ಲ ಉಪದೇಶ ಮಾಡುತ್ತೆ. ಯಾವ್ಯಾವ್ದು ಕರ್ತವ್ಯ, ಯಾವ್ಯಾವ್ದು ಅಕರ್ತವ್ಯ, ಯಾವ್ಯಾವ್ದು ಭಕ್ಷ್ಯ, ಯಾವ್ಯಾವ್ದು ಅಭಕ್ಷ್ಯ, ಎಲ್ಲಿ ಸೇರಬೇಕು, ಹೋಗುವ ಗಮ್ಯ ಯಾವುದು, ಅಗಮ್ಯ ಯಾವುದು, ಗಮ್ಯಾಗಮನ, ಪೇಯ ಪಾನ, ಕರ್ತವ್ಯ ಕರ್ತವ್ಯ, ಇವುಗಳನ್ನ ಉಪದೇಶ ಮಾಡುವಂತಹ ವೇದ ಗ್ರಂಥ ಶಾಸ್ತ್ರ ಅಂತ. ಉಪದೇಶ ಪ್ರಧಾನವಾದಾಗ ಶಾಸ್ತ್ರ, ಜ್ಞಾನ ಪ್ರಧಾನವಾದಾಗ ವೇದ ಅಂತ. ಅದಕ್ಕೆ ಶಾಸ್ತ್ರ ಅಂದ್ರೂ ವೇದ ಅಂತ ಅರ್ಥ. ಅದರಲ್ಲಿ ಉಪದೇಶ, ಶಿನಷ್ಟಿ ಉಪದೇಶ ಮಾಡುತ್ತೆ, ತಿಳಿಸ್ಕೊಡುತ್ತೆ, ನಮಗೆ ಒಂದು ವಿಷಯ ಓದಿಸ್ಕೊಡುತ್ತೆ ಅನ್ನೋದು ಶಾಸ್ತ್ರ ಅನ್ಸ್ಕೊಳುತ್ತೆ. ಶಿನಷ್ಟಿ ಇದು ಶಾಸ್ತ್ರ. ಹಾಗೆ ವೇದಾಂತ ಅಂತಂದ್ರೆ ಏನು ಹೇಳಿದ ಋಗ್ವೇದ, ಯಜುರ್ವೇದ, ಸಾಮವೇದ 4 ವೇದ ಹೇಳಿದಲ್ಲ, ಅದರ ವೇದದ ಅಂತವೇ ವೇದಾಂತ. ಅಂತ ಅಂದ್ರೆ ಕೊನೆಯ ಭಾಗ ಅಂತ. ಕೊನೆಯ ಭಾಗ ತುದಿಯ ಭಾಗ. ಸಾಮಾನ್ಯ ವೇದದಲ್ಲಿ ಮೊದಲು ಸಂಹಿತೆ, ಆಮೇಲೆ ಬ್ರಾಹ್ಮಣ, ಆಮೇಲೆ ಆರಣ್ಯಕ, ಆಮೇಲೆ ಉಪನಿಷತ್ತು ಅಂತ. ಉಪನಿಷತ್ತುಗಳಿಗೆ ವೇದಾಂತ ವೇದಾಂತ ಎಂದು ಹೇಳುತ್ತಾರೆ. ಆ ಉಪನಿಷತ್ತುಗಳಿಗೆ ವೇದಾಂತಕ್ಕೆ ತತ್ವಶಾಸ್ತ್ರ ಅಂತ ಹೆಸರು. ತತ್ವಶಾಸ್ತ್ರ ಅಥವಾ ಸತ್ಯಶಾಸ್ತ್ರ ಅಂತೂ ನಾವು ಇಟ್ಕೋಬಹುದು. ಸತ್ಯವಾದ ವಿಚಾರ ಹೇಳುವ ಶಾಸ್ತ್ರ ಅಂತ. ಒಂದು ಜೀವ, ಜಗತ್ತು, ಜಗತ್ಕಾರಣದ ಬಗ್ಗೆ ಇದಮಿತ್ತಮ್ ಅನ್ನುವಂತಹ ತಿಳುವಳಿಕೆಯನ್ನ ಕೊಡುವಂತಹ ಶಾಸ್ತ್ರ. ಇದು 3 ತಿಳ್ಕೋಬೇಕಾದ ವಿಚಾರ ಮಾಡಬೇಕಾದ್ರು. ಜೀವನ ಸ್ವರೂಪ ತಿಳ್ಕೋಬೇಕು, ಜಗತ್ತಿನ ಸ್ವರೂಪ, ಜಗತ್ ಕಾರಣ. ಇದು 3ಕ್ಕಿಂತ ಬೇರೆ ತಿಳ್ಕೊಳ್ಬೇಕಾದದ್ದೇನೂ ಇಲ್ಲ. ಅದನ್ನ ಈ ವೇದದ ಕೊನೆಯ ಭಾಗವಾಗಿರೋ ಉಪನಿಷತ್ತು ಹೇಳುತ್ತೆ. ಬಲುಮಟ್ಟಿಗೆ ವೇದದ ಕೊನೆಯ ಭಾಗದಲ್ಲಿಯೇ ಬರುತ್ತದೆ. ಆದ್ದರಿಂದ ಇದಕ್ಕೆ ವೇದಾಂತ ವೇದಾಂತ. ಆದ್ರೆ ಕೆಲವು ಜಾಗದಲ್ಲಿ ಇವಾಗ ಈಶಾವಾಸ್ಯೋಪನಿಷತ್ತು ಸಂಹಿತೆಯಲ್ಲೇ ಬರುತ್ತೆ. ಶುಕ್ಲ ಯಜುರ್ವೇದದ 40ನೇ ಅಧ್ಯಾಯದಲ್ಲೇ ಬರುತ್ತೆ. ಇದಕ್ಕೆ ಸಂಹಿತೋಪನಿಷತ್ತು ಅಂತ ಹೇಳ್ತಾರೆ. ಈಶಾವಾಸ್ಯೋಪನಿಷತ್ತಿಗೆ ಸಂಹಿತೋಪನಿಷತ್ತು.
ಶತಪಥ ಬ್ರಾಹ್ಮಣದಲ್ಲಿ ಬರೋದ್ರಿಂದ ಬೃಹದಾರಣ್ಯಕಕ್ಕೆ ಬ್ರಾಹ್ಮಣೋಪನಿಷತ್ತು ಅಂತ ಕರೀತಾರೆ. ಅದೇ ತೈತ್ರಿಯೋಪನಿಷತ್ತು ಆರಣ್ಯಕದ ಕೊನೆಯಲ್ಲಿ ಬರುವುದರಿಂದ ಆರಣ್ಯಕೋಪನಿಷತ್ತು ಅಂತ ಕರೀತಾರೆ. ಅಂದ್ರೆ ಸಂಹಿತೋಪನಿಷತ್ತು, ಬ್ರಾಹ್ಮಣೋಪನಿಷತ್ತು, ಆರಣ್ಯಕೋಪನಿಷತ್ತು ಅಂತ ಉಂಟು. ಅಂದ್ರೆ ಯಾವ ವೇದ ಭಾಗ ಕರ್ಮಕ್ಕೂ ಉಪಾಸನೆಗೂ ವಿನಿಯೋಗವಾಗದೆ ತತ್ವಶಾಸ್ತ್ರವನ್ನೇ ತಿಳಿಸುತ್ತದೆಯೋ ಆ ಶಾಸ್ತ್ರ ಆ ಭಾಗಕ್ಕೆ ವೇದಾಂತ ಅಂತ. ಅವಾಗ ಏನಾಗುತ್ತೆ ಅಂದ್ರೆ ವೇದದ ಅಂತ ಒಂದರ್ಥ ಆದ್ರೆ ಇನ್ನೊಂದು ಅಂತ ಅಂದ್ರೆ ಒಳಗಿರುವ ತಿರುಳಾದ ಅರ್ಥ ಅಂತ. ವೇದದ ಸಾರ ಅಂತ ಅಂದ್ರೆ ಸಾರ ಅಂತ. ನಿಜವಾಗಿ ವೇದ ಕರ್ಮವನ್ನು ಹೇಳುತ್ತಾ, ಭಾವನೆಯನ್ನು ಹೇಳುತ್ತಾ, ಅಂದ್ರೆ ಉಪಾಸನೆಯನ್ನು ಹೇಳುತ್ತಾ, ಜ್ಞಾನವನ್ನು ಹೇಳುತ್ತಾ. ಅಂದ್ರೆ ಆಯಾಯ ಅಧಿಕಾರಿಗೆ ಕರ್ಮವನ್ನು ಹೇಳುತ್ತೆ, ಮಧ್ಯಮಾಧಿಕಾರಿಗೆ ಉಪಾಸನೆಯನ್ನು ಹೇಳುತ್ತೆ, ಉತ್ತಮಾಧಿಕಾರಿಗೆ ಜ್ಞಾನವನ್ನು ಹೇಳುತ್ತೆ ಅಂತಂದ್ರು ತಾತ್ಪರ್ಯ ಇರೋದು ಜ್ಞಾನದಲ್ಲಿ. ಅದೇ ಅದರ ಸಾರ, ಅದೇ ಅದರ ತಿರುಳು. ಅದಕ್ಕಾಗಿಯೇ ಕರ್ಮ ಮತ್ತು ಉಪಾಸನೆ ಇರೋದು. ಕರ್ಮ ಉಪಾಸನೆ ಮೆಟ್ಲೆ ಹೊರತು ಕರ್ಮೋಪಾಸನೆಗಾಗಿ ಕರ್ಮೋಪಾಸನೆ ಅಲ್ಲ. ಆತ್ಮಜ್ಞಾನವೇ ಇದರ ತಿರುಳು, ಇದರ ಸಾರ ಅಂತ. ಅಂದ್ರೆ ವೇದದ ಅಂತ ಅಂದ್ರೆ ವೇದದ ಒಳಗಿರುವ ಒಳಗೆ ಹಾಲಿನ ಒಳಗೆ ಹೇಗೆ ಜಿಡ್ಡು ಸಾರವೋ ತಿರುಳೋ ಹಾಲಿನಲ್ಲಿ, ಅದೇ ರೀತಿ ವೇದದಲ್ಲಿ ತಿರುಳು ಸಾರವಾಗಿರುವುದು ವೇದಾಂತ, ತತ್ವಶಾಸ್ತ್ರ, ಪರಮಾರ್ಥಶಾಸ್ತ್ರ, ಸತ್ಯಶಾಸ್ತ್ರ ಅಂತ. ಅದು ವೇದದ ಅಂತ. ಇನ್ನೂ ಒಂದು ಅರ್ಥ ಮಾಡ್ಬೋದು, ವೇದವೇ ಅಂತವಾಗುವುದು ಅಂತ, ಕೊನೆಯಾಗುವುದು ಅಂತ. ಅದು ವೇದವೇ ಹೇಳ್ತಾರೆ ಅತ್ರ ವೇದಾಹ ಅವೇದಾಹ. ವೇದದ ವೇದತ್ವ ಈ ಜ್ಞಾನ ಆಗುವವರೆಗೆ. ಈ ಜ್ಞಾನವಾಯಿತು ಅಂದ್ರೆ ವೇದವೂ ವೇದವಾಗಿ ಉಳಿಯಲ್ಲ. ವೇದದ ಅಂತ ಅಂದ್ರೆ ಎಂಡು, ಕೊನೆಯಾಗೋದು ಅಂದ್ರೆ ಪರಿಸಮಾಪ್ತಿ ಆಗೋದು. ಒಂದು ತುದಿ ಅಂತ ಅರ್ಥ, ಒಂದು ತಿರುಳು ಸಾರ ಅಂತ ಅರ್ಥ, ಇನ್ನೊಂದು ವೇದವೇ ಅವಸಾನ, ಮುಗಿದು ಹೋಗೋದು, ಇಲ್ಲ ಅಂತ ಆಗೋದು. ಅದೇ ತನ್ನ ಪ್ರಮಾದತ್ವವನ್ನು ಕಳೆದೋದು. ಈ ಮೂರು ಅರ್ಥದಲ್ಲೂ ವೇದಾಂತ ಅಂತ ಇಟ್ಕೋಬಹುದು. ಅದು ಮೂರನೇ ಅರ್ಥವೇ ಚೆನ್ನಾಗಿ ಹೊಂದದ್ದು. ವೇದಾರ್ಥ ಅಂದ್ರೆ ವೇದದ ವೇದತ್ವವನ್ನು ಕಿತ್ತಾಕತ್ತೆ, ಇವನ ಪ್ರಮಾತತ್ವ ಜೀವತ್ವವನ್ನು ಕಿತ್ತಾಕತ್ತೆ, ಪ್ರಮೇಯತ್ವ ಪ್ರಪಂಚದ ಸತ್ಯತ್ವವನ್ನು ಕಿತ್ತಾಕತ್ತೆ, ಬ್ರಹ್ಮದ ಪ್ರಮೇಯತ್ವ ಕಿತ್ತಾಕ್ಬಿಟ್ಟು ಇರೋದೆಲ್ಲ ಪರಮಾರ್ಥ ಒಂದೇ, ಏಕಮೇವ ದ್ವಿತೀಯಂ ಬ್ರಹ್ಮ ಅನ್ನೋದನ್ನು ತಿಳಿಸ್ಕೊಡುವಂತಹ ಶಾಸ್ತ್ರಕ್ಕೆ ವೇದಾಂತ ಶಾಸ್ತ್ರ ಅಂತ. ಜ್ಞಾಪಕ ಇಟ್ಕೋಬೇಕು. ಒಂದು ವೇದದ ಕೊನೆಯ ಭಾಗ, ಇನ್ನೊಂದು ವೇದದ ತಿರುಳಾದ ಭಾಗ, ಸಾರವಾದ ಜಿಷ್ಟು ಸಾರವಾದ ಭಾಗ, ಇನ್ನೊಂದು ವೇದವು ಕೊನೆಯಾಗುವ ಎಂಡಾಗುವ ಭಾಗ ಅಂತ ಮೂರು ಅರ್ಥದಲ್ಲೂ ವೇದಾಂತ ಅಂತ ಕರೀತಾರೆ. ಇನ್ನು ಉಪನಿಷತ್ತು ಅಂತಂದ್ರೆ ಅದರಲ್ಲಿ ಉಪ ನಿ ಸತ್ ಅಂತ ಹೇಳಿ ಮೂರು ಪದ ಇದೆ ಅಂತ ಶಂಕರಾಚಾರ್ಯರು ಸಾಮಾನ್ಯ ಪ್ರತಿಯೊಂದು ಉಪನಿಷತ್ತಿನ ಪೀಠಿಕಾ ಭಾಗದಲ್ಲಿ ಇದನ್ನು ಬರೀತಾರೆ. ಕಠೋಪನಿಷತ್ತಿನಲ್ಲಿ, ಬೃಹದಾರಣ್ಯಕದಲ್ಲಿ, ತೈತ್ತಿರಿಯಲ್ಲಿ ಅನೇಕ ಕಡೆಯಲ್ಲಿ ಬರೆದಿರ್ತಾರೆ. ಅಂದ್ರೆ ಏನು, ಸತ್ ಅನ್ನೋದು ಶದಲು, ವಿಶರಣ, ಗತಿ, ಅವಸಾಧನ ಅಂತ ಮೂರು. ಶದಲ್ ಧಾತು, ವಿಶರಣ, ಗತಿ, ಅವಸಾಧನ ಅಂತ ಮೂರು ಅರ್ಥವಿರುವಂತಹ ಸದ್ ಧಾತು. ಅದು ಪಿಪ್ರತ್ಯ ರೂಪ. ಸದ್ ಧಾತು ಶದಲು, ಅದಕ್ಕೆ ಶದಲು ಲಕಾರ ಅದು ಇತ್ತಾಗತ್ತೆ, ಸದ್ ಉಳಿಯುತ್ತೆ. ವಿಶರಣ, ಗತಿ, ಅವಸಾಧನ ಅಂತ ಮೂರು ಅರ್ಥವನ್ನು ಇಟ್ಟುಕೊಂಡಂತಹ ಉಪ ನಿ ಅನ್ನುವಂತಹ ಎರಡು ಉಪಸರ್ಗವನ್ನು ಹಿಂದಿಟ್ಕೊಂಡಂತಹ ಪಿಪ್ರತ್ಯಯ. ಪಿಪ್ಪತನ ಪ್ರತ್ಯಯ. ಪಿಪ್ರತ್ಯಯಕ್ಕೆ ಅರ್ಥ ಏನು ಅಂದ್ರೆ ಆ ಕರ್ತರ್ಸ ಅವನು ಅಂತ, ಮಾಡುವಂಥದ್ದು, ಮಾಡುವವನು ಅಂತ, ಮಾಡುವವಳು, ಮಾಡುವವನು, ಮಾಡುವಂಥದ್ದು ಅಂತ. ಅದು ಲಿಂಗ ಕ್ರಿಯಾಪದಕ್ಕೆ ಸಂಸ್ಕೃತದಲ್ಲಿ ಇಲ್ಲವಾದ್ದರಿಂದ ಇವಾಗ ಗಚ್ಚತಿ ಅಂದ್ರೆ ಸೀತಾ ಗಚ್ಚತಿ, ರಾಮೋಪಿ ಗಚ್ಚತಿ, ನದಿ ಗಚ್ಚತಿ ಹೇಳ್ಬೋದು. ಕನ್ನಡದಲ್ಲಿ ತಾನೇ ಅಂತ ಪುಲ್ಲಿಂಗ, ತಾಳೆ ಅಂತ ಸ್ತ್ರೀಲಿಂಗ, ತದೆ ಅಂತಂದ್ರೆ ನಪುಂಸಕಲಿಂಗ. ಆದ್ರೆ ಸಂಸ್ಕೃತದಲ್ಲಿ ಕ್ರಿಯಾಪದಕ್ಕೆ ಲಿಂಗ ಇಲ್ಲ. ಅದರಿಂದ ಸೀಗತಿ ಅಂದ್ರೆ ಅವಸಾಧನೆ ಮಾಡುತ್ತದೆ, ಅವಸಾಧನೆ ಆಗುತ್ತದೆ, ಅವಸಾಧನೆ ಮಾಡುತ್ತಾಳೆ. ಉಪನಿಷತ್ತು ಶ್ರುತಿ ಸ್ತ್ರೀಲಿಂಗವಾದ್ರಿಂದ ಅವಸಾಧನೆ ಮಾಡುತ್ತಾಳೆ ಮಾಡ್ಬೋದು. ಹಾಗಾಗಿ ಉಪ ನಿ ಸತ್ ಅಂದ್ರೇನು, ಸತ್ ಅಂದ್ರೆ ವಿಶರಣ, ಗತಿ, ಅವಸಾಧನ. ವಿಶರಣ ಅಂದ್ರೆ ಸಡ್ಲವಾಗುವುದು ಅಂತ, ಅಂದ್ರೆ ಸಂಸಾರಕ್ಕೆ ಕಾರಣವಾಗಿರುವ ಅವಿದ್ಯಾ ಕಾಮಕರ್ಮಗಳು ಸಡ್ಲವಾಗೋದು ಅಂತ ಅರ್ಥ ಮೊದಲು. ಗತಿ ಅಂದ್ರೆ ಪರಬ್ರಹ್ಮನ ಹೋಗಿ ಸೇರೋದು ಅಂತ. ಅವಸಾಧನ ಅಂದ್ರೆ ಅವಿದ್ಯಾ ಕಾಮಕರ್ಮ ಇಲ್ಲ ಅಂತ ಆಗೋದು ಅಂತ. ವಿಶರಣ, ಗತಿ, ಅವಸಾಧನ. ಉಪಾನಿ ಅಂದ್ರೆ ಉಪ ಅಂದ್ರೆ ಸಮೀಪಕ್ಕೆ ಬಳಿ ಸಾರುವವರಿಗೆ, ನೀಗ ನಿಶ್ಚಯವಾಗಿ ಅಲ್ಲೇ ಕೂರುವವರಿಗೆ. ಯಾರು ವಿರಕ್ತರಾಗಿ, ಅಂತರ್ಮುಖರಾಗಿ, ಸಾಧನ ಚತುಷ್ಟಯ ಸಂಪನ್ನರಾಗಿ, ನಿರಂತರವಾಗಿ ಈ
ವೇದಾಂತವು ಹೇಳುವಂತಹ ಜ್ಞಾನದಲ್ಲಿಯೇ ಮುಳುಗಿರ್ತಾರೋ ಅವರಿಗೆ ಅವರ ಎಲ್ಲ ಶೋಕಮೋಹಗಳೆಂಬ ದುಃಖವನ್ನು ಸಡ್ಲ ಮಾಡುತ್ತೆ. ಪರಬ್ರಹ್ಮ ಅದೇ ವಿಶರಣ ಗತಿಯಿಂದ ಪರಬ್ರಹ್ಮಕ್ಕೆ ಹೋಗಿ ಸೇರಿಸುತ್ತೆ. ಅವಸಾದನ ಅಂದ್ರೆ ಅವಿದ್ಯಾ ಕಾಮಕರ್ಮ ಇಲ್ಲ ಅಂತ ಆಗುತ್ತೆ. ಆದ್ರಿಂದ ವಿಶರಣ ಗತಿ ಅವಸಾದನ ಅಂತ ಅಂದ್ರೆ ಸಡ್ಲ ಮಾಡೋದು ಹೋಗಿ ಸೇರಿಸೋದು ಇಲ್ಲ ಅಂತ ಆಗೋದು ಅರ್ಥವನ್ನು ಇಟ್ಕೊಂಡಿರುವ ಸತ್ತೆಂಬ ವಿಪ್ರತ್ಯಯಕ್ಕೆ ಉಪಾನಿ ಅಂತ ಎರಡು ಉಪಸರ್ಗ ಸೇರಿದಾಗ ಉಪನಿಷತ್ ಅಂತ ಆಗುತ್ತೆ. ಆದ್ರೆ ಉಪನಿಷತ್ತು ಅನ್ನೋದು ಶಂಕರಾಚಾರ್ಯರು ತಮ್ಮ ಪ್ರಸ್ಥಾನದ ಭಾಷ್ಯದಲ್ಲಿ ಯಾವುದಕ್ಕೆ ಭಾಷ್ಯ ಬರೆದಿದ್ದಾರೋ ಯಾವುದನ್ನು ಕೋಟ್ ಮಾಡ್ತಾರೋ ಅಂದ್ರೆ ಉದಾಹರಣೆ ಮಾಡ್ತಾರೋ ಅದೇ ಮುಖ್ಯ ಅಂತ ಉಪನಿಷತ್ತು ಹೋಗ್ಬೇಕು. ಅದಕ್ಕೆ ಅವಿರೋಧವಾಗಿ ಬಾಕಿ ಉಪನಿಷತ್ತು ಹೋಗ್ಬೋದು. ಆದ್ರೆ ತುಂಬಾ ಉಪನಿಷತ್ತು ಹುಟ್ಕೊಂಡ್ಬಿಟ್ಟಿದೆ. ಇವತ್ತು 108 1008 ಉಪನಿಷತ್ತು ಅಂತಾರೆ. ಆದರೆ ಅನೇಕ ಉಪನಿಷತ್ತುಗಳಲ್ಲಿ ಈ ಭಸ್ಮ ಧಾನ ವಿಚಾರ, ಈ ಆಹಾರದ ವಿಚಾರ, ಪ್ರಾಣಾಯಾಮ ವಿಚಾರ, ಯೋಗ ವಿಚಾರ, ಬೇರೆ ಬೇರೆ ವಿಚಾರ ಎಲ್ಲ ಹೇಳ್ತಾರೆ. ಆದ್ರೆ ಶಂಕರಾಚಾರ್ಯರು ತತ್ವಪ್ರಧಾನವಾಗಿರುವ ಗ್ರಂಥವನ್ನು ಉಪನಿಷತ್ತು ಕಲಿತಾರೆ ಆದ್ದರಿಂದ ಅದನ್ನ ಮುಖ್ಯ ಉಪನಿಷತ್ತು ತನ್ನಕ್ಕಾಗಲ್ಲ. ಅವಿರೋಧವಾಗಿ ಈ 10 ಉಪನಿಷತ್ತು ಮತ್ತು ಇದಕ್ಕೆ ಜೊತೆಗೆ ಶಂಕರಾಚಾರ್ಯ ಕೋಟ್ ಮಾಡುವ ಶ್ವೇತಾಶ್ವೇತೋಪನಿಷತ್ತು, ಜಾಬಾಲೋಪನಿಷತ್ತು, ಕೌಶಿಕಿ ಉಪನಿಷತ್ತು, ಹೀಗೆ 3-4 ಉಪನಿಷತ್ತನ್ನ ಅವರು ತಮ್ಮ ಭಾಷೆಯಲ್ಲಿ ಇದು ಮಾಡ್ತಾರೆ, ಉದಾಹರಣೆ ಮಾಡ್ತಾರೆ. ಕೆಲವು ಉಪನಿಷತ್ತು ಸಿಕ್ಕಿಲ್ಲ ವಾಕ್ಯ ಉದಾಹರಣೆ ಮಾಡಿದ ಶ್ರುತೇ ಹೇನು ಅಂತಾರೆ. ಆ ಶ್ರುತೇ ಹೇಳುವಂತಹ ವಾಕ್ಯ ಎಲ್ಲಿದೂ ಸಿಕ್ಕಿಲ್ಲ. ಅದೇನಾದ್ರೂ ಎಲ್ಲಾದ್ರೂ ಇದ್ದು ಅದನ್ನು ತಗೋಬಹುದು. ಹೀಗೆ ಒಂದು 13-14 ಉಪನಿಷತ್ತನ್ನು ಬಿಟ್ರೆ ಬಾಕಿದ ಉಪನಿಷತ್ತು ನಾವು ಧೈರ್ಯವಾಗಿ ಆಗುದಿಲ್ಲ. 14 ಉಪನಿಷತ್ತನ್ನ ಖಂಡಿತವಾಗಿ ನಾವು ಎತ್ಕೋಬಹುದು. ಈ 14 ಉಪನಿಷತ್ತಿನಲ್ಲೂ ತತ್ವ ವಿಚಾರವನ್ನೇ, ಪರಮಾರ್ಥ ವಿಚಾರವನ್ನೇ, ಬ್ರಹ್ಮ ವಿಚಾರವನ್ನೇ ಹೇಳಿರೋದ್ರಿಂದ ಇದನ್ನ ಉಪನಿಷತ್ತು ಅಂತ ಹೇಳ್ಬೇಕು. ಯಾಕೆಂದ್ರೆ ಈ ಬ್ರಹ್ಮ ವಿಚಾರದಿಂದಲೇ ಅಂದ್ರೆ ಬ್ರಹ್ಮ ವಿಚಾರದಿಂದ ಬ್ರಹ್ಮಜ್ಞಾನವಾಗುತ್ತೆ. ಬ್ರಹ್ಮಜ್ಞಾನದಿಂದಲೇ ನಮಗೆ ಈ ಸಂಸಾರ ದುಃಖಗಳೆಲ್ಲ ಸಡ್ಲವಾಗೋದು, ಪರಬ್ರಹ್ಮಕ್ಕೆ ಸೇರ್ಕೊಳ್ಳೋದು, ಮತ್ತೆ ಅವಿದ್ಯಾ ಕಾಮಕರ್ಮ ಇಲ್ಲವಾಗೋದು ಅಂತ ವಿಶರಣ ಗತಿ ಅವಸಾದನ 3 ಅರ್ಥವನ್ನು ಇಟ್ಟುಕೊಂಡಿರುವ ಸದ್ಧಾತ್ಮಿನ ಪಿಪ್ರತಿಯ ರೂಪಕ್ಕೆ ಉಪಾನಿ ಉಪಸರ್ಗ ಸೇರಿದಾಗ ಉಪನಿಷತ್ ಅಂತ ಆಗುತ್ತೆ. ಉಪ ಅಂದ್ರೆ ಸಮೀಪದಿಂದ ಬೆಳೆಸಾರುವವರು, ನೀರಿಂದ ನಿಶ್ಚಯವಾಗಿ ಅದರಲ್ಲಿಯೇ ಕೂರುವವರು, ಅವರಿಗೆ ಈ ಸತ್ವನ ಅರ್ಥವಾದಿರುವ ಸಡ್ಲವಾಗೋದು, ಸೇರ್ಕೊಳ್ಳೋದು, ಇಲ್ಲವಾಗೋದು ಅರ್ಥ ಬರುತ್ತೆ. ಆದ್ದರಿಂದ ಉಪನಿಷತ್ತು ಶಬ್ದಕ್ಕೆ ಮುಖ್ಯವಾಗಿ ಜ್ಞಾನವನ್ನೇ ಉಪನಿಷತ್ತು ಕರೀತಾರೆ ಅಂತ ತಿಳ್ಕೊಬೇಕು. ಶಬ್ದರಾಶಿ ಅಲ್ಲ. 14 ಉಪನಿಷತ್ತು ಶಬ್ದರಾಶಿ ಆಯಿತು. ಅದು ನಿಜವಾಗಿ ಶಂಕರಾಚಾರ್ಯರು ಉಪನಿಷತ್ತು ಶಬ್ದಕ್ಕೆ ಆತ್ಮಜ್ಞಾನ, ಬ್ರಹ್ಮಜ್ಞಾನ, ಬ್ರಹ್ಮಾತ್ಮಕತ್ವ ಜ್ಞಾನಕ್ಕೆ ಉಪನಿಷತ್ತು ಕರೀತಾರೆ. ಆ ಜ್ಞಾನವನ್ನು ತಿಳಿಸಿಕೊಡುವಂತಹ ಈ ಗ್ರಂಥರಾಶಿಯು ಶಬ್ದರಾಶಿಯು ಕೂಡ ತಾದರ್ಥ ಗೌರವದಿಂದ ಅದು ಉಪನಿಷತ್ತಾಗುತ್ತೆ. ಮುಖ್ಯಾರ್ಥದಲ್ಲಿ ಉಪನಿಷತ್ತು ಆತ್ಮಜ್ಞಾನ, ಎರಡನೇ ಅರ್ಥದಲ್ಲಿ ಉಪನಿಷತ್ತು ಗ್ರಂಥ. ಗ್ರಂಥ ಪುಸ್ತಕ ಅಲ್ಲ, ಗ್ರಂಥ ಅಂದ್ರೆ ಶಬ್ದರಾಶಿ. ಆ ಶಬ್ದರಾಶಿ ಉಪನಿಷತ್ತಾಗಿ ಆ ಶಬ್ದರಾಶಿಯಿಂದ ನಮ್ಗೆ ವಿಚಾರ ಮಾಡಿ ಆತ್ಮಜ್ಞಾನ ಉಂಟಾಗಿ ಇದು ಮುಖ್ಯಾರ್ಥದ ಉಪನಿಷತ್ತು, ಶಬ್ದರಾಶಿ ಗೌಣಾರ್ಥದ ಉಪನಿಷತ್ತು. ಆಮೇಲೆ ಆ ತತ್ವಜ್ಞಾನವಾದರೆ ವಿಶರಣ ಗತಿ ಅವಸಾದನ ಅನ್ನುವಂತಹ ಅರ್ಥವು ಆ ಜ್ಞಾನಕ್ಕೆ ಹೊಂದುತ್ತದೆ. ಆದ್ರಿಂದ ಜ್ಞಾನವೇ ಮುಖ್ಯಾರ್ಥದ ಉಪನಿಷತ್ತು ಅಂತ ತಿಳ್ಕೊಬೇಕು. ಇದು ಶಂಕರಾಚಾರ್ಯರು ಗೀತೆಯಲ್ಲೂ, ಇದು ಬೃಹದಾರಣ್ಯಕದಲ್ಲೂ, ಕಠದಲ್ಲೂ ಮತ್ತು ತೈತ್ತಿರೀಯದಲ್ಲೂ ಇದನ್ನು ತಿಳಿಸಿದ್ದಾರೆ. ಇದನ್ನು ಅವಶ್ಯವಾಗಿ ತಿಳ್ಕೋಬೇಕು. ತಪ್ಪರ್ಥಪ ಉಪನಿಷತ್ತು ಅಂತಂದ್ರೆ ಇನ್ನು ಅಲ್ಲೋಪನಿಷತ್ತು, ಶ್ರೀಧರೋಪನಿಷತ್ತು, ಇನ್ನು ಮಹೋಪನಿಷತ್ತು, ಏನೇನೋ ಉಪನಿಷತ್ತು ಅಂತ ಹೇಳ್ಬಿಟ್ಟು ಅದಕ್ಕೆ ಅಲ್ಲಿ ಹೇಳಿದ ಏನೇನೋ ಅಡ್ಡದಾರಿ ಹಿಡ್ಕೊಂಡು ಶ್ರೇಯಸ್ಸಿನ ವಂಚಿತರಾಗಬಾರ್ದು. ಶಂಕರ ಭಗವತ್ಪಾದರವರು ಯಾವುದಕ್ಕೆ ಭಾಷ್ಯ ಬರೆದಿದ್ದಾರೆ, ಯಾವುದನ್ನು ಕೋಟ್ ಮಾಡಿದ್ದಾರೆ, ಅದು ಶಬ್ದರಾಶಿಯಿಂದ ಅದು ಉಪನಿಷತ್ತು. ನಿಜವಾಗಿ ಅರ್ಥದಿಂದ ಆತ್ಮಜ್ಞಾನ ಉಪನಿಷತ್ತು. ಯಾಕಂದ್ರೆ ಉಪನಿಷತ್ ಶಬ್ದಕ್ಕೆ ಸಡ್ಲ ಆಗೋದು, ಸೇರ್ಕೊಳ್ಳೋದು, ನಾಶವಾಗೋದು, ಇಲ್ಲ ಅಂತ ಆಗೋದು ಜ್ಞಾನದಿಂದ. ಶೋಕಮೋಹಗಳೆಲ್ಲ ಸಡ್ಲ ಆಗೋದು ಜ್ಞಾನದಿಂದ. ಪರಬ್ರಹ್ಮಕ್ಕೆ ಸೇರೋದು ಜ್ಞಾನದಿಂದ. ಅವಿದ್ಯಾ ಕಾಮಕರ್ಮ ಇಲ್ಲ ಅಂತ ಆಗೋದು ಜ್ಞಾನದಿಂದಲೇ. ಅದಕ್ಕೆ ಉಪಾನೀನ ಸಮೀಪದಿಂದ ನಿಶ್ಚಯವಾಗಿ ಅಲ್ಲೇ ಕೂತವ್ರಿಗೆ ಆಗುತ್ತೆ. ಅದು ಉಪನಿಷತ್ತಿನಿಂದ ಆತ್ಮಜ್ಞಾನ. ಆತ್ಮಜ್ಞಾನ ಹೇಳೋದು ಗ್ರಂಥ. ಇಷ್ಟಕ್ಕೂ ಉಪನಿಷತ್ತು ಅಂತ ಹೇಳಿ ಈ ರೀತಿ ತಿಳ್ಕೊಂಡ್ರೆ ಆವಾಗ ಪ್ರವಚನ ಕೇಳುವವರೆಗೂ, ಗ್ರಂಥ ಓದುವವರೆಗೂ ಅವಾಗ ಕನ್ಫ್ಯೂಸ್ ಆಗದೆ ಆ ವಿಚಾರ ಮುಂದುವರಿಯುತ್ತೆ. ಹೀಗೆ ಈ 4 ಪದಾರ್ಥವನ್ನ ಯಥಾವತ್ತಿಯಾಗಿ ನಾಳೆ ಇನ್ನು ಮುಂದೆ